ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರುಗಳದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಈಗ ನಾನು ಕೋಲಾರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಕೋಲಾರ ಜಿಲ್ಲೆ ಕೋಲಾರ ಟೌನ್ನಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನನ್ನ ಬಾಲ್ಯ ಅಂದರೆ 1970ರಿಂದ 85ರವರೆಗೂ ಇಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು ರೈಲ್ವೆ ಡ್ಯೂಟಿಯಲ್ಲಿ. ಅವ್ರ ಮನೆ ಕೂಡ ಇಲ್ಲೇ ಇದೆ. ಆಗ ನಾನು ಇಲ್ಲೇ ಇದ್ದೆ. ಎಲ್ಲಿವರೆಗೂ ಅಂದರೆ 1985ರವರೆಗೂ ಇದ್ದೆ. 85ರವರೆಗೂ ಇದೆ. 1985ರವರೆಗೂ ಇದ್ದೆ ಇಲ್ಲಿ. ಅನಂತರ ನಾನು ಇಲ್ಲಿರಲಿಲ್ಲ. ನೋಡಿದೆ ಮನೆ. ಮತ್ತೆ ನಾನು ಈಗ ಇಲ್ಲಿ ಬಂದಿದ್ದೀನಿ. 84ರ ಮೇಲೆ ನಾನು ಇಲ್ಲಿ ಬಂದಿಲ್ಲ. 84ರ ಮೇಲೆ ಈಗ ನಾನು ಬಂದಿರೋದು 21ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ. 21ನೇ ತಾರೀಕು 2ನೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 2026ನೇ ಇಸ್ವಿ. ಈಗ ನಾನು ಇಲ್ಲಿದ್ದೀನಿ. ಇದಕ್ಕೆ ಮೊದಲು ನಾನು ಇಲ್ಲಿ ಬಂದಿದ್ದು 1985ರಲ್ಲಿ ಮತ್ತೆ ಬಂದಿಲ್ಲ. ಇವತ್ತೇ ಬಂದಿರೋದು. ಹಾಗಾದರೆ ಎಷ್ಟು ವರ್ಷಗಳಾಯಿತು ಅಂತ ಗಮನಿಸಿ, ಲೆಕ್ಕ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ಇಲ್ಲಿ ಒಂದು ಮರ ಇತ್ತು, ದೊಡ್ಡ ಮರ. ಅದಿಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ರೈಲ್ವೆ ಸ್ಟೇಷನ್, ಹೊಸ ರೈಲ್ವೆ ಸ್ಟೇಷನ್ನು ರೆಡಿಯಾಗಿದೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಹೊಸ ರೈಲ್ವೆ ಸ್ಟೇಷನ್. ಅದು ಜಂಡ ಎಲ್ಲ ಅಲ್ಲಿ ಇದೆ, ತ್ರಿವರ್ಣ ಇದೆ. ಇಲ್ಲೆಲ್ಲ ಬಯಲಿತ್ತು. ಆದರೆ ನಮ್ಮ ಮನೆ ಅದರ ಪಕ್ಕದಲ್ಲಿ ಒಂದು ಮನೆ, ಎರಡೇ ಮನೆ ಉಳಿದಿದ್ದಾವೆ. ಇಲ್ಲಿ ನೋಡಿ, ದೊಡ್ಡ ಮರ ಒಂದು ಕಾಣುತ್ತೆ ನಿಮಗೆ. ಆ ಮರ ಪಕ್ಕದಲ್ಲಿ ಇಲ್ಲಿ ಒಂದು ಮರ ಇರಬೇಕು, ಇಲ್ಲಿ ಒಂದು ಮರ ಇರಬೇಕು. ಆದರೆ ಇಲ್ಲಿ ಮರ ಇಲ್ಲ. ಅಲ್ಲಿ ನೋಡಿ, ಲೆಫ್ಟಲ್ಲಿ ಬರೀ ಕಾಡಿದ್ದಂಗಿದೆ ಇದು ಮರಗಳು. ಇಲ್ಲಿ ಮನೆ ಇರಬೇಕು ಅಂತ ಕ್ವಾರ್ಟರ್ಸ್ ಲೈನ್ ಇದು. ಇಲ್ಲಿ 10 ಕ್ವಾರ್ಟರ್ಸ್ ಮನೆಗಳಿತ್ತು. ಎಲ್ಲ ಮನೆಗಳು ಹೋಗಿ ಈಗ ಕಾಡು ಸಿದ್ಧವಾಗಿದೆ. ಇಲ್ಲಿ ಬರೀ ಕಾಡಿದೆ. ಹೊಸ ರೈಲ್ವೆ ಸ್ಟೇಷನ್ ಇದೆ. ಹಳೆ ರೈಲ್ವೆ ಸ್ಟೇಷನ್ನು, ಹಳೆಯದು ಮಾತ್ರ ಬಿಲ್ಡಿಂಗ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇದು ಬಂದು ಗೋಡನ್ನು, ರೈಲ್ವೆ ಸ್ಟೇಷನ್ ಗೋಡನ್ನು. ಒಳ್ಳೆ ಕಾಡು ಥರ ಆಗಿದೆ, ಒಳ್ಳೆ ಕಾಡು ಥರ. ಇಲ್ಲೊಂದು ನೇರಳೆ ಮರ, ಇದ್ರದ್ದೊಂದು ದೊಡ್ಡ ಕತೆ. ನಾನು ಅಲ್ಲಿ ಮನೆಯಿಂದ ಇಲ್ಲಿಗೆ ಬರಲಿಕ್ಕೆ ಜಸ್ಟ್ 150 ಮೀಟ್ರ್ ಅಷ್ಟೇ. ಈ ಮರ, ಇಲ್ಲಿ ನೇರಳೆ ಮರ. ಬಾಲ್ಯದಲ್ಲಿ ಇಲ್ಲೆಲ್ಲ ಹಣ್ಣೆಲ್ಲ ಕಿತ್ಕೊಂಡು ತಿಂತಿದ್ದೆ. ನಿಮ್ಮ ಜೀವನದಲ್ಲೂ ಸಾಕಷ್ಟು ಘಟನೆಗಳು ನಡೆದಿರುತ್ತೆ. 16 ವರ್ಷಗಳು ಬಿಟ್ಟು, 20 ವರ್ಷ ಬಿಟ್ಟು, 30 ವರ್ಷ ಬಿಟ್ಟು ಅಲ್ಲಿ ಹೋದಾಗ ನಿಮಗೆ ಆ ಏರಿಯಾ ಗುರುತು ಸಿಗೋದಿಲ್ಲ. ನಿಮ್ಮದು ಹಳ್ಳಿ ಇರ್ಬೋದು ಅಥವಾ ಸಿಟಿ ಇರ್ಬೋದು. ಹಳ್ಳಿಯಿಂದ ಸಿಟಿಗೆ ಹೋಗಿರ್ಬೋದು, ಸಿಟಿಯಿಂದ ಹಳ್ಳಿಗೆ ಬಂದಿರ್ಬೋದು. ಯಾವುದೋ ಒಂದು ಕಾಲದಲ್ಲಿ ಬಾಲ್ಯದಲ್ಲಿ ನೀವು ನೋಡಿದ ಮನೆಗಳ ಆ ಏರಿಯಾ ಮತ್ತೆ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಹಾಗೆ ನನ್ನ ಜೀವನದಲ್ಲೂ ಅಷ್ಟೇ. ಸುಮಾರು 15 ವರ್ಷ ವಯಸ್ಸಿನಲ್ಲಿ, 14 ವರ್ಷ ವಯಸ್ಸಿನಲ್ಲಿ, 13 ವರ್ಷ ವಯಸ್ಸಿನಲ್ಲಿ, ಅದಕ್ಕಿಂತ ಕೆಳಗಡೆ 5 ವರ್ಷ 6 ವರ್ಷ ಹುಡುಗ ಇರೋವಾಗ, ಅಲ್ಲಿಂದ 15 ವರ್ಷ ವಯಸ್ಸುವರೆಗೂ ಈ ಏರಿಯಾನಲ್ಲಿ ಓಡಾಡ್ತಿದ್ದೆ, ಆಟ ಆಡ್ತಿದ್ದೆ ಫ್ರೆಂಡ್ಸ್ ಜೊತೆ. ಆದರೆ ನಾನು 10th ಸ್ಟ್ಯಾಂಡರ್ಡ್ ಬಂದಮೇಲೆ, ಅಂದರೆ 9th ಬಂದಮೇಲೆ ಇಲ್ಲಿ ನಾನು ಈ ಮನೆ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ನಮ್ಮ ಚಿಕ್ಕಪ್ಪ ತೀರೋದ್ರು. ಅವರು 1982-83ರಲ್ಲೇ ತೀರೋದ್ರು. ಆಮೇಲೆ 2 ವರ್ಷ ಟೈಮ್ ಕೊಟ್ಟರು ಕ್ವಾರ್ಟರ್ಸಲ್ಲಿ ಇರಲಿಕ್ಕೆ ಸರ್ಕಾರದವರು. ಆಮೇಲೆ 85ರಲ್ಲಿ ಇಲ್ಲಿ ಖಾಲಿ ಮಾಡಬೇಕಾಯ್ತು ಮನೆ. ಆನಂತರ ನಾನು ಇಲ್ಲಿ ಬಂದೇ ಇಲ್ಲ. ಬಂದಿರೋದು ಈಗ 2026ನೇ ಇಸ್ವಿ ಫೆಬ್ರವರಿ ತಿಂಗಳು 21ನೇ ತಾರೀಕು. ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ವರ್ಷಗಳ ಕಾಲ ಆಯಿತು. 40 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ. ಇಲ್ಲಿ ನೋಡಿ, ಸಾಕಷ್ಟು ಬದಲಾವಣೆ ಆಗಿದೆ. ಈಗ ನಾನು ಜಾಗ ತೋರಿಸ್ತಾ ಇದ್ದೀನಿ. ಅಲ್ಲಿ ಆ ರೈಲ್ವೆ ಟ್ರ್ಯಾಕ್ ಆ ಪಕ್ಕದಲ್ಲಿ ಏನೂ ಇಲ್ಲ. ಅಲ್ಲಿ ಸ್ವಲ್ಪ ದಿಂಡು ಥರ ಇದೆ. ಆ ಪೋಲ್ ಇದೆ ನೋಡಿ, ಎಲೆಕ್ಟ್ರಿಕ್ ಪೋಲ್. ಅಲ್ಲೆಲ್ಲ ಏನಿತ್ತು ಗೊತ್ತಾ, ನೇರವಾಗಿ ಒಂದು ಗೋಡನ್ ಇತ್ತು. ರೈಲ್ವೆ ಕಂಟೈನರ್ಗಳಲ್ಲಿ ಇಲ್ಲಿಗೆ ಕಡಲೆ ಬೀಜ ಅದು ಇದು ಬರ್ತಿತ್ತು. ಇಲ್ಲೆಲ್ಲ ಬೆಲ್ಲ ಎಲ್ಲ ಬರ್ತಿತ್ತು. ಅಲ್ಲೇ ಗೋಡನ್ ಇತ್ತು. ಈಗ ಆ ಗೋಡನ್ನೇ ಎಲ್ಲ ಇಟ್ಟಿಗೆಗಳು ಕೂಡ ಇಲ್ಲ ಅಲ್ಲಿ. ಇದು ನೋಡಿ, ಈ ಗೋಡನ್ ಬಂದು, ಇದು ಕೂಡ ಗೋಡನ್. ಇಲ್ಲೊಂದು ಹಳೆ ಗೋಡೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೇನಪ್ಪ ಗೋಡನ್ ಅಂದರೆ, ರೈಲ್ವೆ ಇಂಜನ್ಗಳಿಗೆ, ರೈಲ್ವೆ ಬೋಗಿಗಳಿಗೆ ಆ ಚಕ್ರಗಳು, ಬೇಕಾದ ಆಯಿಲ್ಲು, ಬೇಕಾದ ಬೋಲ್ಟ್ ನೆಟ್ಟು, ಸಾಕಷ್ಟು ವಸ್ತುಗಳು. ಇಲ್ಲಿ ಹಳಿಗಳಿದಾವಲ್ಲ, ಪಟ್ಟ ಇದೆ, ಹಳಿ, ರೈಲ್ವೆ ಹಳಿ. ಆ ಎಲ್ಲ ಸಾಮಾನು ಈ ಒಂದು ಗೋಡನ್ನಲ್ಲಿ ತುಂಬ್ತಿದ್ರು. ಅಂದರೆ ಇದು ಆಫೀಸು. ಈಗ ನಾನು ತೋರಿಸ್ತಾ ಇದ್ದು ನೋಡ್ರಿ, ಬೋರ್ಡೆಲ್ಲ ಇದೆ. ಇದೇನಪ್ಪ ಅಂದರೆ ಹಳೆಯ ಗೋಡನ್ನು. ಇದನ್ನು ಟೆಜರಿ ಅಂತ ಕರೀತಾರೆ ಇವರು. ಯಾಕೆ ಅಂದರೆ ರೈಲುಗಳಿಗೆ ಏನೆಲ್ಲ ಐಟಮ್ಸ್ ಬೇಕು, ಅದರ ಚಕ್ರಗಳು ಅಥವಾ ಹಳಿಗಳು ಅಥವಾ ಬೋಲ್ಟ್ ನೆಟ್ಟು ಅಥವಾ ಸಾಕಷ್ಟು ಕಬ್ಬಿಣದ ಐಟಮ್ಸ್ ಇರುತ್ತಿಲ್ಲ. ಅಂದರೆ ರೈಲ್ವೆ ಇಂಜನ್ನು, ಬೋಗಿ, ಅವುಗಳಿಗೆ ಬೇಕಾದಂಥ ಎಲ್ಲ ಐಟಮ್ಸು ಇಲ್ಲಿರುತ್ತೆ, ವಸ್ತುಗಳು ಇರ್ತಾವೆ ಇಲ್ಲಿ. ಆದರೆ ಇವತ್ತೆಲ್ಲ ಕಾಡಾಗ್ಬಿಟ್ಟಿದೆ ಇಲ್ಲಿ. ಆವಾಗ ಇದ್ದಿದ್ದು ಬರೀ ನೇರಳೆ ಮರಗಳು ಒಂದಷ್ಟು. ಇಲ್ಲಿ ತುಂಬ ದೊಡ್ಡ ಕಥೆ ಇದೆ. ಒಂದು ಸಾರಿ ಇಲ್ಲಿ ನೇರಳೆ ಹಣ್ಣು ಕೀಳಲಿಕ್ಕೆ ಒಳಗಡೆ ಬಂದುಬಿಟ್ಟಿದ್ದೆ ನಾನು. ಒಳಗಡೆ ಯಾರನ್ನೂ ಬಿಡೋದಿಲ್ಲ.
ಇಲ್ಲಿ ಬರೀ ಅಫಿಷಿಯಲ್ ಇರ್ತಾರೆ, ಸ್ಟಾಫ್ಸ್ ಇರ್ತಾರೆ, ಅವ್ರು ಬಿಟ್ಟರೆ ಒಬ್ಬ ವಾಚ್ಮನ್ನು, ಪೊಲೀಸ್ನವರು ಒಂದು ಇಬ್ಬರು ಮೂವರು ಇರ್ತಾರೆ. ನಾನು ಒಳಗಡೆ ಬಂದುಬಿಟ್ಟಿದ್ದೆ. ಆಗ ಈ ರೀತಿ ಪದೇ ಗಿಡ ಮುಳ್ಳುಗಂಟಿಗಳು ಏನೂ ಇರಲಿಲ್ಲ, ಶುದ್ಧವಾಗಿತ್ತು ಈ ಜಾಗ. ಅಲ್ಲಿ ನೋಡಿ ನೇರಳೆ ಮರ ಇದೆ, ಈ ಮರ ಮಾತ್ರ ಇತ್ತು ದೊಡ್ಡದಾಗಿ. ನಾನು ಈ ಮರ ಕೆಳಗೆ ಎಲ್ಲ ಹಣ್ಣೆಲ್ಲ ಬೀಳುತ್ತೆ. ಈ ಎಂಚನ ಮನೆ ಅಂದರೆ ಆಗ ಆಫೀಸು ಭಾಳ ಚೆನ್ನಾಗಿತ್ತು. ಇಲ್ಲೆಲ್ಲ ಹಣ್ಣು ಆಯ್ಲಿಕ್ಕೆ ನಾನು ನಮ್ಮ ಫ್ರೆಂಡ್ ಬಂದಿದ್ವಿ. ಆದರೆ ಪೊಲೀಸರು ಬಂದುಬಿಟ್ರು, ಭಯ ಬಿದ್ದುಬಿಟ್ಟು ಓಡೋಗ್ಬಿಟ್ಟ ನನ್ನ ಫ್ರೆಂಡು. ನಾನು ಕೂಡ ಓಡೋಗಕ್ಕೆ ನೋಡಿದೆ, ಆದರೆ ಪೊಲೀಸನ್ನು ಹಿಡ್ಕೊಬಿಟ್ಟ. ನನ್ನನ್ನು ಕರ್ಕೊಂಡು ಹೋದ. ಎಲ್ಲಿವರೆಗೂ ಅಂದರೆ ರೈಲ್ವೆ ಸ್ಟೇಷನ್ ಇದೆ, ಈಗ ಹಳೆ ರೈಲ್ವೆ ಸ್ಟೇಷನ್, ನೀವು ಆವಾಗಲೇ ತೋರಿಸ್ತಾ ಅಲ್ಲಿವರೆಗೂ. ಅಲ್ಲಿ ಕೂರಿಸ್ಕೊಂಡು ಕೇಳ್ದ, ಯಾರು ನೀನು, ಯಾಕೆ ಇಲ್ಲಿ ಬಂದಿದ್ಯಾ, ಏನು ಕದಿಯಾಕೆ ಬಂದಿದ್ಯಾ ಅಂತ. ನಾನು ಹೇಳಿದೆ, ಇಲ್ಲ ನೇರಳೆ ಹಣ್ಣು ತಿನ್ಲಿಕ್ಕೆ ಬಂದೆ, ನಾನು ಕದಿಯಾಕೆ ಬಂದಿಲ್ಲ ಅಂದೆ. ಆದರೂ ಆತ ನಾನು ಹಿಡ್ಕೊಂಡು ಹೋದ, ಅಲ್ಲಿ ಕೂರಿಸ್ಕೊಂಡ. ಸರಿ ನಿಮ್ಮ ಮನೆಯಲ್ಲೇ ಅಂದ. ಇಲ್ಲೇ ಇರೋದು ಪಕ್ಕದಲ್ಲೇ ಇಂದ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮನೆ ಇರೋದು. ಸರಿ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಈ ಒಂದು ಟ್ರೆಜರಿ ಕೂಡ ಇರೋದು, ಗೋಡೌನ್ ಕೂಡ ಇರೋದು, ಗೊತ್ತಾಯ್ತಲ್ಲ. ಸರಿ ಆತ ಹೇಳ್ದ, ಸರಿ ನೀವು ಮನೆಗೆ ಕರ್ಕೊಂಡು ಹೋಗ್ತೀಯ ನನಗೆ ಅಂದ ಪೊಲೀಸನು. ಕರ್ಕೊಂಡು ಹೋಗ್ತೀನಿ ಅಂದೆ. ನನಗೆ ಊಟ ಆಗಬೇಕು ಅಂದ. ಆಯಿತು ಆಗ್ತೀನಿ ಅಂದೆ. ಆಮೇಲೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು, ಆಯಿತು ಗುಡ್ ಬಾಯ್ ನೀನು, ಆಯ್ತು ಮನೆಗೆ ಹೋಗಂತ ಕಳಿಸ್ಬಿಟ್ಟ, ಗೊತ್ತಾಯ್ತಲ್ಲ. ಆಮೇಲೆ ನಾನು ಮನೆಗೆ ಬಂದುಬಿಟ್ಟೆ. ನೋಡಿ, ಇದೇ ರೈಲ್ವೆ ಸ್ಟೇಷನ್ನು, ಹಳೆಯ ರೈಲ್ವೆ ಸ್ಟೇಷನ್ನು. ಮುಂದುಗಡೆ ಜೆಂಡಾ ಇದೆ, ಮೇಲ್ಗಡೆ ತ್ರಿವರ್ಣ ಇದೆ, ನೀವು ನೋಡ್ಬೋದು. ಮೇಲ್ಗಡೆ ತ್ರಿವರ್ಣ ಇದೆ, ಸೆಂಟ್ರಲ್ಲಿ ಒಂದು ದಿಂಡು ಕಟ್ಟಿದ್ದಾರೆ. ಇಲ್ಲೆಲ್ಲ ನನ್ನ ಬಾಲ್ಯ ಜೀವನ. ಇಲ್ಲೆಲ್ಲ ಗೋಲಿ ಆಟ ಆಡೋದು, ಏನೇನೋ ಹುಡುಗರ ಜೊತೆ ಆಟ ಆಡೋದು, ತುಂಬ ಖುಷಿ ಅಂದರೆ ಖುಷಿ ಆಗ. ಇಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಾನು ಇಲ್ಲಿದ್ದಿದ್ದು. ಈಗ ಬಂದಿದ್ದೀನಿ, 40 ವರ್ಷ ಬಿಟ್ಟು ಬಂದಿದ್ದೀನಿ. ಇಡೀ ಏರಿಯಾ ಎಲ್ಲ ಬದಲಾವಣೆ ಆಗಿದೆ. ಕೆಲವು ಕಡೆ ಸಾಕಷ್ಟು ಕಾಡು ಬೆಳೆದಿದೆ, ಕಾಡು ತಯಾರಾಗಿದೆ. ಇನ್ನು ಕೆಲವು ಕಡೆ ಹೊಸ ಬಿಲ್ಡಿಂಗ್ಗಳು ತಯಾರಾಗಿದೆ. ಆದರೆ ಕ್ವಾರ್ಟರ್ಸ್ ಇತ್ತು, ರೈಲ್ವೆ ಕ್ವಾರ್ಟರ್ಸ್ ಅಂತ. ಇಲ್ಲಿ ಕೆಲಸ ಮಾಡೋರಿಗೆ ಮನೆಗಳು ಕೊಡ್ತಿದ್ರು. ಇಲ್ಲಿ ಎ ಟೈಪು, ಬಿ ಟೈಪು, ಸಿ ಟೈಪ್ ಅಂತಿದ್ದು. ಸಿ ಟೈಪಲ್ಲಿ ಒಂದು 3-4 ಮನೆ, ಬಿ ಟೈಪಲ್ಲಿ ಒಂದು 2-3 ಮನೆ, ಆಮೇಲೆ ಎ ಟೈಪಲ್ಲಿ ಒಂದು 2 ಮನೆ ಇತ್ತು. ಈಗ ಉಳಿದಿರೋದು ಎ ಟೈಪಲ್ಲಿ ಒಂದೇ ಮನೆ. ಬಿ ಟೈಪಲ್ಲಿ ನಮ್ಮದು, ನಾವಿದ್ದಿದ್ದು ಚೆನ್ನಾಗಿರೋ ಮನೆ ಅದೊಂದು ಉಳಿದಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದು ನೋಡ್ರಿ ಎ ಟೈಪ್ ಮನೆ, ಇದು ಭಾಳ ಚೆನ್ನಾಗಿದೆ ಇವಾಗಲೂ. ನಾನು ನಮ್ಮ ಮನೆಯಿಂದ ಹಾಲು ಗೀಲು ಎಲ್ಲ ತಂದು ಈ ಎ ಟೈಪಲ್ಲಿರೋ ಪೋಸ್ಟ್ ಮಾಸ್ಟರ್ ಅಂದರೆ ಸ್ಟೇಷನ್ ಮಾಸ್ಟ್ರು ಅಂತ ಈ ಮನೆ. ಈ ಬಾವಿ ಇದೆ ನೋಡ್ರಿ ಈ ಮನೆ ಕಾರ್ ಕೂಡ ಇದೆ, ಈಗ ಪೇಂಟ್ ಹಾಕಿದ್ದಾರೆ. ಹಳೆಯ ಮನೆ ಇದು, ಬ್ರಿಟಿಷರ್ ಕಾಲದ್ದು. ಈ ಬಾವಿನಲ್ಲೇ ನೀರೆಲ್ಲ ಈಚೆ ತೆಗೆದು ಕುಡಿತಿದ್ರು ಈ ಮನೆಯವರಾಗ. ಹಾಗೆ ಟ್ಯಾಪ್ನಲ್ಲೂ ನೀರು ಬರೋದು, ಆದರೆ ಈ ಬಾವಿನಲ್ಲೂ ಅವರು ನೀರು ತಗೊಂಡು ಕುಡಿಯೋರು. ನಾವು ಅವ್ರಿಗೆ ಹೆಲ್ಪ್ ಮಾಡೋರು, ಈ ಬಾವಿಯಿಂದ ನೀರೆಲ್ಲ ತೆಗೆದು ಕೊಡ್ತಿದ್ದೆ ನಾನು ಅವ್ರಿಗೆ, ಮೇಡಮ್ಗೆ, ಗೊತ್ತಾಯ್ತಲ್ಲ. ನೋಡಿರಿ, ಚಕ್ರ ಭವಿಷ್ಯ ಅವಾಗಿಂದ ಇವಾಗಿನವರೆಗೂ ಇದೆ. ನಾನು ಹಗ್ಗ ಹಾಕಿ ಇದು ಮಾಡ್ತಿದ್ದೆ, 40 ವರ್ಷಗಳ ಹಿಂದಿನ ಕತೆ ಇದು. ನೋಡಿರಿ, ಇಲ್ಲಿಗೆ ನಾನು ಹಾಲು ತೊಗೊಂಡು ಬರ್ತಿದ್ದೆ ಅಲ್ಲಿಂದ. ಇಲ್ಲಿ ಸ್ಟೇಷನ್ಗೆ ಮಾಸ್ಟ್ರಿಗೆ ನಾನು ಹಾಲು ಕೊಡ್ತಿದ್ದೆ ಡೈಲಿ ಬೆಳಗ್ಗೆ ಸಂಜೆ. ಯಾಕಂದರೆ ನಮ್ಮ ಮನೆಯಲ್ಲಿ 5-6 ಎಮ್ಮೆಗಳಿತ್ತು, 40ಕ್ಕೂ ಹೆಚ್ಚು ಕುರಿಗಳಿತ್ತು, 20ಕ್ಕೂ ಹೆಚ್ಚು ಕೋಳೆಗಳಿತ್ತು, 16 ಮೇಕೆಗಳಿತ್ತು. ಯಾಕೆಂದರೆ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದ ಒಂದಷ್ಟು ಆಸ್ತಿ ಇತ್ತು. ಅಲ್ಲಿ ಸ್ಟೇಷನ್ ಮಾಸ್ಟ್ರು ಹಾಗೆ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ಕೊಂಡು ನಮ್ಮ ಚಿಕ್ಕಪ್ಪ ವ್ಯವಸಾಯ ಮಾಡ್ತಿದ್ರು. ಹಾಗೆ ಕುರಿ ಮೇಕೆ ಎಲ್ಲ ಮೇಯಿಸೋರು. ಇಲ್ಲಿ ಸಾಕಷ್ಟು ಗೂಡ್ಸ್ ಟ್ರೈನ್ಗಳೆಲ್ಲ ಬರ್ತಿತ್ತು, ಹೆಚ್ಚಾಗಿ ಟ್ರಾಫಿಕ್ ಇರ್ತಿತ್ತು. ನಮ್ಮ ಚಿಕ್ಕಪ್ಪನೇ ಪಾಯಿಂಟ್ ಮೇನು. ನಮ್ಮ ಚಿಕ್ಕಪ್ಪ ಊರು ದಳಸ್ನೂರು ಪಕ್ಕದಲ್ಲಿ ಕುಪ್ಪಳ್ಳಿ, ನೆನಪಿಟ್ಕೊಳ್ಳಿ, ಕುಪ್ಪಳ್ಳಿ ಮುನಿಶಾಮಪ್ಪ, ಮೋಟಪ್ಪನವರ ಮುನಿಶಾಮಪ್ಪ, ಕುಪ್ಪಳ್ಳಿ ಮೋಟಪ್ಪನವರ ಮುನಿಶಾಮಪ್ಪ ನಮ್ಮ ಚಿಕ್ಕಪ್ಪ, ಅವರೇ ಪಾಯಿಂಟ್ ಮೇನ್ ಇಲ್ಲಿ. 1965 ಅಥವಾ 70ರಿಂದ 85ವರೆಗೂ ಇಲ್ಲೇ ಡ್ಯೂಟಿ 83ವರೆಗೂ ಇಲ್ಲಿ ಡ್ಯೂಟಿ ಮಾಡಿದ್ದಾರೆ. 82ರಲ್ಲಿ ಇರಬೇಕು, ಆಗ ತೀರೋಗ್ಬಿಟ್ರು, ಗೊತ್ತಾಯ್ತಾ. 82ರಲ್ಲಿ ಇರಬೇಕು, 1987 ತೀರೋಗಿರಬೇಕು. ನೋಡಿ, ಇದು ಹಳೆ ರೈಲ್ವೆ ಸ್ಟೇಷನು. ಒಂದೇ ಒಂದು ಮರ ಉಳ್ಕೊಂಡಿದೆ. ಇಲ್ಲೆಲ್ಲ ಬಯಲಿತ್ತು, ಆಟ ಆಡ್ತಾಯಿದ್ದೀನೋ, ಗೋಲಿ ಆಟ ಅದು ಇದೆಲ್ಲ. ಈಗ ನಾನು ನಮ್ಮ ಮನೆ ಮುಂದೆ ಇದ್ದೇನೆ. ಒಂದು ಕಡೆ ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇದೆ, ಹಳೇದು, ನಿಮ್ಗೆ ನೋಡ್ಬೋದು ನನ್ನ ಹಿಂದ್ಗಡೆ, ಗೊತ್ತಾಯ್ತಲ್ಲ. ನೋಡ್ರಿ, ಇದು ನೋಡಿರಿ, ನಾನು ತೋರಿಸ್ತೀನಿ. ಇದು ನಾವು ವಾಸ ಮಾಡ್ತಾ ಇದ್ದಿದ್ದ ಮನೆ. ಇದು ಇವತ್ತಿಗೂ ಉಳಿದಿದೆ. ಯಾರೋ ಇದರಲ್ಲಿ ಇದ್ದಾರೆ. ಈಗ ಅಲ್ಲಿ ಗಾಡಿ ಬಿಟ್ಟಿದ್ದಾರೆ, 2 ವೀಲರ್, ಆಚೆ ಕಡೆ 2 ವೀಲರ್ ಬಿಟ್ಟಿದ್ದಾರೆ. ಇಲ್ಲಿರೋದೇ 2 ಮನೆ ಉಳ್ಕೊಂಡಿದೆ. ಒಂದು ಮನೆ ಚೆನ್ನಾಗಿದೆ, ನಾವಿದ್ದಿದ್ದ ಮನೆ. ಇದು ನಾವಿದ್ದಿದ್ದ ಮನೆ. ಇದರಲ್ಲಿ ನಾವು ವಾಸ ಮಾಡ್ತಾಯಿದ್ವಿ, ಗೊತ್ತಾಯ್ತು. ಮನೆ ದೊಡ್ಡದಾಗಿದೆ ನೋಡೋಕ್ಕೆ, ಆದರೆ ಆಚೆ ಕಡೆಯಿಂದ ಭಾಳ ಚಿಕ್ಕದಾಗಿ ಕಾಣುತ್ತೆ. ಈಗ ನೋಡ್ಬೋದು ನೀವು ಎಷ್ಟು ಉದ್ದ ಇದೆ ಅಂತೇಳಿ. ಸುಮಾರು 60 ಅಡಿ ಉದ್ದ ಇದೆ ಮನೆ, ಗೊತ್ತಾಯ್ತಲ್ಲ. ಟೋಟಲಾಗಿ ಬಾತ್ರೂಮ್ ಟಾಯ್ಲೆಟೆಲ್ಲ ಒಳಗಡೆ ಇರುತ್ತೆ. ಆಗ ಹಳೆ ಕಾಲ, ಗೊತ್ತಾಯ್ತಲ್ಲ. ಈಗ 2 ಮನೆ ಉಳ್ಕೊಂಡಿದೆ ನೋಡ್ರಿ. ಈ ಮನೆ ನಾವಿರೋ ಮನೆ, ಆಮೇಲೆ ಆ ಕಡೆ ಪಕ್ಕದ ಮನೆ. ಆ ಪಕ್ಕದ ಮನೆ ಎಲ್ಲ ಪಾಳು ಮನೆ ಆಗಿದೆ, ಗೊತ್ತಾಯ್ತಲ್ಲ. ಪಕ್ಕದ ಮನೆ ಆ ಕಡೆದು ಪಾಳು ಮನೆ ಆಗಿದೆ. ಆದರೆ ನಾವಿದ್ದಿದ್ದ ಮನೆ ಚೆನ್ನಾಗಿದೆ, ರಿಪೇರಿ ಮಾಡಿ ಇಟ್ಕೊಂಡಿದ್ದಾರೆ, ಆಲ್ಟ್ರೇಷನ್ ಮಾಡಿದ್ದಾರೆ ನೋಡ್ರಿ. ಎಲ್ಲ ಬಿದ್ದೋಗಿತ್ತು, ಇಟ್ಟಿಗೆ ಎಲ್ಲ ಪೇಂಟ್ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾರೋ ಒಳಗಡೆ ಇದ್ದಾರೆ, ಬೀಗ ಹಾಕಿಲ್ಲ, ಯಾರೋ ಒಳಗಡೆ ಇದ್ದಾರೆ. ನಮ್ಮ ಚಿಕ್ಕಪ್ಪ ನಾವು ಎಲ್ಲ ಈ ಮನೇಲಿ ವಾಸ ಮಾಡಿದ್ವಿ.
ಇದಕ್ಕೂ ಈ ಮನೆಗೂ ಮುಂಚೆ ಸ್ವಲ್ಪ ಆ ಕಡೆ ನೋಡಿ, ಅಲ್ಲಿ ಟೇಷನ್ ಕಾಣುತ್ತೆ ನೋಡ್ರಿ, ಅದೆಲ್ಲ ಬಯಲು, ಹೊಸ ಟೇಷನ್ ಕಟ್ಟಿದ್ದಾರೆ ನೋಡ್ರಿ. ಅದೇ ರೈಲ್ವೆ ಟ್ರ್ಯಾಕ್, ಮರ ಐತಲ್ಲ ಆ ಕಡೆಗೆ, ಗೊತ್ತಾಯ್ತಲ್ಲ. ಈ ಟ್ರೈನ್ ಬಂದರೆ ಗಡ 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 ಅಂತ ಮನೇಲಿ ಹಲ್ಲಾಡ್ತಿತ್ತು. ನನ್ನ ಕನಸುಗಳಲ್ಲಿ ಅದೇ ಬಂದ್ಬಿಡೋದು ನೋಡ್ರಿ. ಈ ಮಂಚ ಇದೆ, ಇದ್ರದ್ದೊಂದು ದೊಡ್ಡ ಕತೆ ಇದೆ. ಅಲ್ಲೇ ಪಕ್ಕದಲ್ಲಿ ಮನೆ ನಮ್ಮದು ನೋಡ್ರಿ, ಕಾಣಿಸ್ತದ ಮನೆ ಅಲ್ಲೇ. ಇದೇ ರೈಲ್ವೆ ಟೇಷನು ನೋಡಿ. ಈಗ ನಾನು ರೈಲ್ವೆ ಟೇಷನಲ್ಲಿದ್ದೀನಿ. ಹಳೆಯ ರೈಲ್ವೆ ಟೇಷನು, ಬ್ರಿಟಿಷರ ಕಾಲದಿದು. ಇಲ್ಲಿ ಜಂಡಾ ಅಲ್ಲ ಇದೆ, ಇದು ಹಳೆಯ ರೈಲ್ವೆ ಟೇಷನು, ಗೊತ್ತಾಯ್ತಲ್ಲ. ಇಲ್ಲಿ ಕೆಲವು ಮನೆಗಳು ಮುಂದ್ಗಡೆ ಇದೆ, ಮೊದಲು ಹಳೆ ಮನೆಗಳಿತ್ತಲ್ಲಿ, ಅಲ್ಲೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಅದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸೇರಿಲ್ಲ ಆ ಕಡೆದು. ಇಲ್ಲಿ ಕಾಂಪೌಂಡಿಂದ ಆ ಕಡೆ ಅಲ್ಲಿ ಕಾಂಪೌಂಡ್ ಕೊಡುತ್ತೆ ನೋಡ್ರಿ. ಇದು ಹಳೆಯ ರೈಲ್ವೆ ಟೇಷನು, ಬ್ರಿಟಿಷರ್ ಕಾಲದ್ದು, ಗೊತ್ತಾಯ್ತಲ್ಲ. ಈ ಮಂಚದ ಒಂದು ಕತೆ ಇದೆ, ಬೇರೆ ಟೈಮಲ್ಲಿ ಹೇಳ್ತೀನಿ ನಾನು. ಅಲ್ಲಿ ಮಂಚ ಇದೆಯಲ್ಲ, ಅದ್ರ ಕತೆ ಬೇರೆ ಇದೆ, ಹೇಳ್ತೀನಿ. ಇಲ್ಲಿ ನೋಡ್ರಿ, ಟಿಕೆಟ್ ಕೊಡ್ತಿದ್ರಾಗ ಒಂದೇ ಒಂದು ಟಿಕೆಟ್ ಬೂತು, ಗೊತ್ತಾಯ್ತಲ್ಲ. ಇಲ್ಲಿ ಮುಂದ್ಗಡೆ ಮೆಟ್ಲುಗಳಿದೆ, ಅದೆಲ್ಲ ಇರಲಿಲ್ಲ, ಸ್ವಲ್ಪ ಹೈಟ್ ಮಾಡಿದ್ದಾರೆ, ಹೊಸ ಟ್ರ್ಯಾಕು ನೋಡ್ರಿ. ಇದು ಹಳೆಯ ರೈಲ್ವೆ ಟೇಷನು. ಇದರಲ್ಲಿ ಪೋಸ್ಟ್ ಮಾಸ್ಟರ್ ಇದ್ದರು, ಮೊದಲನೇ ರೂಮ್ ಇದು. ಈ ಮೊದಲನೇ ರೂಮಲ್ಲಿ ಪೋಸ್ಟ್ ಮಾಸ್ಟರ್ ವಾಸ ಮಾಡ್ತಿದ್ರು. ಅವ್ರದ್ದು ಮೇಯ್ನ್ ಆಫೀಸ್ ಇದು, ಪೋಸ್ಟ್ ಮಾಸ್ಟರು. ಇಲ್ಲಿ ಇದರೊಳಗಡೆ ಟಿಕೆಟ್ ಕೌಂಟ್ರ್ ಕೂಡ. ಆ ಕಡೆ ಕಿಟಕಿ ಇತ್ತಲ್ಲ, ನಾನು ಆಗಲೇ ತೋರಿಸಿದ್ನಲ್ಲ, ಅಲ್ಲಿ ಟಿಕೆಟು. ಇದರೊಳಗಡೆ ಹೋಗಬೇಕು. ಇದರೊಳಗಡೆ ಒಂದು ಫೋನ್ ಇತ್ತು ರೀ, ಭಾಳ ಚೆನ್ನಾಗಿತ್ತು ಫೋನು, ಗೊತ್ತಾಯ್ತಲ್ಲ. ವೀಕ್ಷಕರೇ, ಇಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಘಟನೆಗಳು ನಡೆದಿದ್ದು ನನ್ನ ಜೀವನದಲ್ಲಿ. ಭಾಗ 1 ನೀವು ನೋಡಿಲ್ಲ ಅಂದರೆ ಭಾಗ 1 ನೋಡಿ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟು ಇದು ಭಾಗ 2 ಇದೆ, ಕೋಲಾರ ರೈಲ್ವೆ ಟೇಷನ್ ಭಾಗ 2 ಇದೆ. ಇಲ್ಲಿ ಆದಷ್ಟು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನಾನು ನಿಮಗೆ, ಹೆಚ್ಚಾಗಿ ತೋರ್ಸೋಕ್ಕಾಗಿಲ್ಲ. ನಾನು ಮುಂದಿನ ಭಾಗದಲ್ಲಿ ಹೆಚ್ಚಾಗಿ ತೋರಿಸ್ತೀನಿ. ಇಲ್ಲಿ ಏನೆಲ್ಲ ಇದೆ, ಇನ್ನೂ ನನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀತು, ಏನೆಲ್ಲ ಇಲ್ಲಿ ಕಷ್ಟಗಳು ಅನುಭವಿಸ್ದೆ ನಾನು, ಹಾಗೆ ದುಃಖ ಅನುಭವಿಸ್ದೆ, ನೋವನ್ನು ಅನುಭವಿಸ್ದೆ. ಹಾಗೆ ಆಗ ಎಷ್ಟು ಸಂತೋಷವಾಗಿದೆ ನನ್ನ ಫ್ರೆಂಡ್ಸ್ ಜೊತೆ ಈ ಏರಿಯಾನಲ್ಲಿ. ಕುರಿ ಕಾಯ್ಕೊಂಡು, ಮೇಕೆ ಕಾಯ್ಕೊಂಡು, ಎಮ್ಮೆ ಕಾಯ್ಕೊಂಡು. ಆಗಿನ ಜೀವನನೇ ಬೇರೆ, ಈಗಿನ ಜೀವನನೇ ಬೇರೆ. ಆದರೆ ಹಳೆಯ ಘಟನೆಗಳು, ಹಳೆಯ ಸನ್ನಿವೇಶಗಳು, ಆಗಿನ ಸವಿ ನೆನಪುಗಳನ್ನು ನಾನು ಮರೆಯಲಿಕ್ಕಾಗಲಿಲ್ಲ. ಆದರೂ ಈ ವಿಡಿಯೋನ ನಾನು ಇಲ್ಲಿವರೆಗೂ ಹೇಳಲಿಕ್ಕೆ ಸಾಧ್ಯ ಆಯಿತು, ನೀವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ರ. ನೆಕ್ಸ್ಟ್ ನಾನು ಮುಂದಿನ ಘಟನೆಗಳು ವಿವರಿಸ್ತೀನಿ. ಅಲ್ಲಿ ಹೊಸ ಪೊಲೀಸ್ ಸ್ಟೇಷನ್ನು, ಇದು ರೈಲ್ವೆ ಟೇಷನ್ನು, ಹಾಗೆ ಇಲ್ಲಿ ಹಳೇದು ಏನೆಲ್ಲ ನಡೆದಿದೆ ಅದನ್ನೆಲ್ಲ ವಿವರಿಸ್ತೀನಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.